17ನೇ ಶತಮಾನದ ಭಾರತ. ಆ ಕಾಲದಲ್ಲಿ ಮೊಘಲ್ ಸಾಮ್ರಾಜ್ಯ ತನ್ನ ಅಧಿಕಾರದ ಉತ್ತುಂಗದಲ್ಲಿತ್ತು. ಅಂತಹ ಒಂದು ದೊಡ್ಡ ಶಕ್ತಿಯನ್ನು ಎದುರು ಹಾಕ್ಕೊಳ್ಳೋಕೆ ಒಬ್ಬ ವ್ಯಕ್ತಿ ಧೈರ್ಯ ಮಾಡ್ತಾರೆ. ಇದು ಛತ್ರಪತಿ ಶಿವಾಜಿಯವರ ಅದ್ಭುತ ಉದಯದ ಕಥೆ. ಯೋಚನೆ ಮಾಡಿ, ಇಂತಹ ಬೃಹತ್ ಸಾಮ್ರಾಜ್ಯದ ವಿರುದ್ಧ ನಿಲ್ಲುವ ಯೋಚನೆಯಾದ್ರೂ ಹೇಗ್ಬರುತ್ತೆ? ಇದು ಕೇವಲ ಒಂದು ಪ್ರಶ್ನೆ ಅಷ್ಟೇ ಅಲ್ಲ, ಇದೊಂದು ಕ್ರಾಂತಿಯ ಬೀಜ. ಬನ್ನಿ ಇದರ ಉತ್ತರವನ್ನು ಹುಡುಕೋಣ. ಆ ಪ್ರಶ್ನೆಗೆ ಉತ್ತರ ಈ ವ್ಯಕ್ತಿ, ಶಿವಾಜಿ, ಬಲಿಷ್ಠ ಮರಾಠ ರಾಜವಂಶದ ಸ್ಥಾಪಕ. ಇವರ ಕಥೆ ಧೈರ್ಯಕ್ಕೆ, ಅದ್ಭುತ ಕಾರ್ಯತಂತ್ರಕ್ಕೆ ಮತ್ತು ಮುರಿಯಲಾಗದ ಸಂಕಲ್ಪಕ್ಕೆ ಒಂದು ದೊಡ್ಡ ಸಾಕ್ಷಿ. ಸರಿ, ಹಾಗಿದ್ರೆ ನಮ್ಮ ಕಥೆಯ ಮೊದಲ ಅಧ್ಯಾಯ ಶುರು ಮಾಡೋಣ. ನಾಯಕನ ಉದಯ. ಒಬ್ಬ ಬಂಡಾಯಗಾರ ಹೇಗೆ ರೂಪುಗೊಂಡ ಅನ್ನೋದನ್ನ ನೋಡೋಣ. ಶಿವಾಜಿಯವರ ವ್ಯಕ್ತಿತ್ವ ರೂಪುಗೊಂಡಿದ್ದೇ ಅವರ ಬಾಲ್ಯದಲ್ಲಿ. ಅವರ ತಾಯಿ ಜೀಜಾಬಾಯಿ ರಾಮಾಯಣ ಮಹಾಭಾರತದ ಕತೆಗಳ ಮೂಲಕ ಅವರಲ್ಲಿ ಧರ್ಮ ಮತ್ತು ದೇಶಭಕ್ತಿಯ ಕಿಚ್ಚನ್ನು ಹಚ್ಚಿದ್ರು. ಅದೇ ಸಮಯದಲ್ಲಿ ಅವರ ಗುರು ದಾದಾಜಿ ಕೊಂಡಾದೇವ್ ಅವರನ್ನು ಯುದ್ಧ ಕಲೆಯಲ್ಲಿ ನಿಪುಣರನ್ನಾಗಿ ಮಾಡಿದ್ರು. ನೋಡಿ, ಒಂದು ಕಲೆ ನೈತಿಕತೆ, ಇನ್ನೊಂದು ಕಡೆ ಮಿಲಿಟರಿ ಕೌಶಲ್ಯ. ಈ ಎರಡರ ಸಂಯೋಜನೆಯೇ ಅಂದಿನ ಭಾರತಕ್ಕೆ ಬೇಕಾಗಿದ್ದ ಒಬ್ಬ ನಾಯಕನನ್ನು ಸೃಷ್ಟಿಸಿತ್ತು. ಕೇವಲ 19 ವರ್ಷ. ಆ ವಯಸ್ಸಲ್ಲಿ ಶಿವಾಜಿ ತಮ್ಮ ಗುರಿ ಏನು ಅಂತ ಸ್ಪಷ್ಟಪಡಿಸಿಕೊಂಡಿದ್ರು. ಇದು ಅವರ ಯೌವನದಿಂದ ಸ್ಥಾಪಿತ ಶಕ್ತಿಗಳ ವಿರುದ್ಧದ ದಂಗೆಗೆ ಪರಿವರ್ತನೆಯಾದ ಒಂದು ಮಹತ್ವದ ಕ್ಷಣ. ಅವರ ಆರಂಭಿಕ ವಿಜಯಗಳು ಎಷ್ಟು ವೇಗವಾಗಿದ್ವು ಅಂದ್ರೆ, ತೋರಣ, ರಾಯ್ಗಢ, ಸಿಂಹಗಢ ಹೀಗೆ ಒಂದ್ರಹಿಂದೆ ಒಂದು ಕೋಟೆಗಳು ಅವರ ಕೈವಶವಾದವು. ಅವರು ಗೆದ್ದ ಪ್ರತಿಯೊಂದು ಕೋಟೆಯೂ ವಿಜಯಪುರದ ಸುಲ್ತಾನನಿಗೆ ಒಂದು ನೇರ ಸವಾಲಾಗಿತ್ತು. ಇದು ಒಂದು ಹೊಸ ಶಕ್ತಿ ಉದಯಿಸ್ತಿದೆ ಅನ್ನೋ ಸ್ಪಷ್ಟ ಸಂದೇಶವನ್ನ ಕೊಟ್ಟಿತ್ತು. ಈಗ ಬರೋಣ ಎರಡನೇ ಅಧ್ಯಾಯಕ್ಕೆ, ಸಾಮ್ರಾಜ್ಯವನ್ನು ಮೀರಿಸಿದ ಬುದ್ಧಿವಂತಿಕೆ. ಇಲ್ಲಿ ಶಿವಾಜಿಯವರ ಕಾರ್ಯತಂತ್ರದ ಜಾಣ್ಮೆಗೆ ಅಸಲಿ ಪರೀಕ್ಷೆ ಎದುರಾಗುತ್ತೆ. ಶಿವಾಜಿಯವರನ್ನು ಹತ್ತಿಕ್ಕಲು ವಿಜಯಪುರದ ಸುಲ್ತಾನ್ ಅಫ್ಜಲ್ ಖಾನ್ ಎಂಬ ತನ್ನ ಅತ್ಯಂತ ಬಲಿಷ್ಠ ಸೇನಾಪತಿಯನ್ನು ಕಳುಹಿಸಿದ. ಮಾತುಕತೆಗಾಗಿ ಬಂದ ಆಹ್ವಾನದ ಹಿಂದೆ ಒಂದು ಅಪಾಯಕಾರಿ ಸಂಚು ಅಡಗಿತ್ತು. ಆ ಮುಖಾಮುಖಿ ಇದೆಯಲ್ಲ, ಅದು ಬರೀ ಶಕ್ತಿ ಪ್ರದರ್ಶನ ಆಗಿರ್ಲಿಲ್ಲ, ಅದೊಂದು ಮೈಂಡ್ ಗೇಮ್ ಆಗಿತ್ತು. ಅಫ್ಜಲ್ ಖಾನ್ ಆಲಿಂಗನದ ನೆಪದಲ್ಲಿ ದ್ರೋಹ ಬಗೆಯೋಕೆ ಪ್ಲಾನ್ ಮಾಡಿದ್ದ. ಆದ್ರೆ ಶಿವಾಜಿ ಒಂದು ಹೆಜ್ಜೆ ಮುಂದಿದ್ರು. ಆತ ಏನು ಮಾಡಬಹುದು ಅಂತ ಮೊದ್ಲೇ ಊಹಿಸಿ ಅದಕ್ಕೆ ತಕ್ಕ ಉತ್ತರ ಕೊಡೋಕೆ ತಮ್ಮದೇ ಆದ ಒಂದು ಸೀಕ್ರೆಟ್ ವೆಪನ್ ಜೊತೆ ಸಿದ್ಧರಾಗಿ ಬಂದಿದ್ರು. ಇದು ಕೇವಲ ಶಕ್ತಿಯ ಯುದ್ಧವಲ್ಲ, ಬದಲಿಗೆ ಮನಸ್ಸುಗಳ ಯುದ್ಧವಾಗಿತ್ತು. ಶಿವಾಜಿ ಅದನ್ನ ತಮ್ಮ ದೂರದೃಷ್ಟಿಯಿಂದ ಗೆದ್ರು. ಆ ಇಡೀ ಇತಿಹಾಸದ ಗತಿಯನ್ನೇ ಬದಲಾಯಿಸಿದ ಆ ಆಯುಧವೇ ಇದು, ವಾಗ್ನಖ್ ಅಥವಾ ಹುಲಿ ಉಗುರುಗಳು. ನೋಡೋಕೆ ಚಿಕ್ಕದು, ಸುಲಭವಾಗಿ ಮುಚ್ಚಿಡಬಹುದು, ಆದರೆ ಅತ್ಯಂತ ಮಾರಣಾಂತಿಕ. ಒಂದೇ ಕ್ಷಣದಲ್ಲಿ ಈ ಚಾಣಾಕ್ಷ ಆಯುಧ ಇತಿಹಾಸದ ದಿಕ್ಕನ್ನೇ ಬದಲಾಯಿಸಿಬಿಟ್ಟು. ಅಫ್ಜಲ್ ಖಾನ್ ನಂತರ ಶಿವಾಜಿಯವರ ಮುಂದಿನ ಸವಾಲು ಇನ್ನೂ ದೊಡ್ಡದಿತ್ತು, ಮೊಘಲ್ ಸಾಮ್ರಾಜ್ಯ. ಮೊಘಲ್ ಚಕ್ರವರ್ತಿ ಔರಂಗಜೇಬನು ಶಾಯಿಸ್ತಾ ಖಾನ್ ಎಂಬ ಸೇನಾಪತಿಯನ್ನು ಶಿವಾಜಿಯನ್ನು ಮಟ್ಟಹಾಕಲು ಕಳುಹಿಸಿದ. ಇದು ನಿಜಕ್ಕೂ ಒಂದು ಡೇರಿಂಗ್ ಸ್ಟೆಪ್ ಆಗಿತ್ತು. ಶಿವಾಜಿ ಶತ್ರುವನ್ನು ತಮ್ಮದೇ ಮನೆಯಾದ ಪುಣೆಯ ಲಾಲ್ಮಹಲ್ನಲ್ಲಿ ಎದುರಿಸಲು ನಿರ್ಧರಿಸಿದ್ರು. ರಾತ್ರಿಯ ಕತ್ತಲಲ್ಲಿ ಅವರು ಮತ್ತು ಅವರ ಸೈನಿಕರು ಮದುವೆ ದಿಬ್ಬಣದ ವೇಷದಲ್ಲಿ ಕೋಟೆಯನ್ನು ಪ್ರವೇಶಿಸಿದರು. ಆ ದಾಳಿ ಎಷ್ಟು ಹಠಾತ್ ಮತ್ತು ದಿಟ್ಟತನದಿಂದ ಕೂಡಿತ್ತು ಅಂದ್ರೆ, ಅವಮಾನಿತನಾದ ಶಾಯಿಸ್ತಾ ಖಾನ್ ಗೊಂದಲದಲ್ಲಿ ತನ್ನ ಹೆಬ್ಬೆರಳನ್ನು ಕಳೆದುಕೊಂಡು ಅಲ್ಲಿಂದ ಪಲಾಯನ ಮಾಡ್ದ. ಇದು ಸೈಕಲಾಜಿಕಲ್ ವಾರ್ಫೇರ್ನ ಒಂದು ಅದ್ಭುತ ಪಾಠ. ಆದರೆ ಶಿವಾಜಿಯವರ ಕಥೆಯಲ್ಲಿ ಸೋಲುಗಳೂ ಇದ್ವು. ಮೊಘಲರಿಂದ ಸೋತು ತಮ್ಮ ಕೋಟೆಗಳನ್ನು ಒಪ್ಪಿಸಿ ಆಗ್ರಾದಲ್ಲಿ ಸೆರೆಯಾಳಾದ್ರೂ. ಇದು ಬೇರೆಯವರಾಗಿದ್ರೆ ಕತೆ ಇಲ್ಲಿಗೆ ಮುಗ್ದೋಗ್ತಿತ್ತು. ಆದ್ರೆ ಶಿವಾಜಿ ಹಾಗಲ್ಲ. ಇತಿಹಾಸದ ಅತ್ಯಂತ ಪ್ರಸಿದ್ಧ ಪಲಾಯನಗಳಲ್ಲಿ ಒಂದರಲ್ಲಿ ಅವರು ತಮ್ಮನ್ನು ಸೆರೆ ಹಿಡಿದವರಿಂದ ತಪ್ಪಿಸಿಕೊಂಡು ತಾಯ್ನಾಡಿಗೆ ಮರಳಿ ತಮ್ಮ ರಾಜ್ಯವನ್ನು ಮತ್ತೆ ಶೂನ್ಯದಿಂದ ಕಟ್ಟೋಕೆ ಶುರು ಮಾಡಿದ್ರು. ಈಗ 3ನೇ ಅಧ್ಯಾಯ, ರಾಜ ಮತ್ತು ಅವನ ರಾಜ್ಯ. ಇದು ಒಬ್ಬ ಯೋಧ ಹೇಗೆ ಒಂದು ರಾಷ್ಟ್ರವನ್ನು ಕಟ್ಟಿದನು ಅನ್ನೋದರ ಕಥೆ. ತಮ್ಮ ಅಧಿಕಾರವನ್ನು ಮರಳಿ ಪಡೆದ ನಂತರ ಶಿವಾಜಿ ತಮ್ಮ ಸಾರ್ವಭೌಮತ್ವವನ್ನು ಅಧಿಕೃತವಾಗಿ ಘೋಷಿಸಿದರು. ರಾಯ್ಗಢದಲ್ಲಿ ಒಂದು ಭವ್ಯವಾದ ಪಟ್ಟಾಭಿಷೇಕದೊಂದಿಗೆ ಅವರು ಛತ್ರಪತಿ, ಅಂದರೆ ಜನರ ರಕ್ಷಕ ಎಂಬ ಬಿರುದನ್ನು ಸ್ವೀಕರಿಸಿದರು. ಅವರು ತಮ್ಮ ರಾಜ್ಯಕ್ಕೆ ಹಿಂದವಿ ಸ್ವರಾಜ್ಯ ಅಂತ ಹೆಸರಿಟ್ರು. ಇದರರ್ಥ ಜನರಿಗಾಗಿ ಸ್ವರಾಜ್ಯ. ಇದು ಆ ಕಾಲಕ್ಕೆ ಒಂದು ಕ್ರಾಂತಿಕಾರಿ ಪರಿಕಲ್ಪನೆಯಾಗಿತ್ತು. ಈ ನಕ್ಷೆಯನ್ನೊಮ್ಮೆ ನೋಡಿ, ಇದು ದಶಕಗಳ ನಿರಂತರ ಹೋರಾಟದ ಫಲ. ಶಿವಾಜಿ ಈ ರಾಜ್ಯವನ್ನು ಬಲಿಷ್ಠ ಸಾಮ್ರಾಜ್ಯಗಳ ಹಿಡಿತದಿಂದ ಕಿತ್ತುಕೊಂಡಿದ್ರು.
ಪಶ್ಚಿಮ ಕರಾವಳಿಯುದ್ದಕ್ಕೂ ಮತ್ತು ಡೆಕ್ಕನ್ ಪ್ರಸ್ಥಭೂಮಿಯ ಒಳಭಾಗದಲ್ಲಿ ಆಯಕಟ್ಟಿನ ರೀತಿಯಲ್ಲಿ ಹರಡಿಕೊಂಡಿದ್ದ ಈ ಪ್ರದೇಶ ಅವರಿಗೆ ಪ್ರಮುಖ ವ್ಯಾಪಾರ ಮಾರ್ಗಗಳು ಮತ್ತು ಕೋಟೆಗಳ ಮೇಲೆ ನಿಯಂತ್ರಣವನ್ನು ನೀಡಿತು. ಶಿವಾಜಿಗೆ ಚೆನ್ನಾಗಿ ಗೊತ್ತಿತ್ತು, ಸಾಮ್ರಾಜ್ಯಗಳನ್ನು ಕೇವಲ ಯುದ್ಧಭೂಮಿಯಲ್ಲಿ ಕಟ್ಟುವಾಗಲ್ಲ ಅಂತ. ಅವರು ಸುಗಮ ಆಡಳಿತವನ್ನು ಖಚಿತಪಡಿಸಿಕೊಳ್ಳಲು ಅಷ್ಟಪ್ರಧಾನರು ಎಂಬ 8 ಮಂತ್ರಿಗಳ ಮಂಡಳಿಯನ್ನು ರಚಿಸಿದರು. ಇದು ದಕ್ಷತೆ ಮತ್ತು ಅರ್ಹತೆಗೆ ಒತ್ತು ನೀಡಿದ ಒಂದು ಅತ್ಯಾಧುನಿಕ ವ್ಯವಸ್ಥೆಯಾಗಿತ್ತು. ಇದು ಅವರು ಕೇವಲ ಯೋಧರಲ್ಲ, ಒಬ್ಬ ರಾಷ್ಟ್ರ ನಿರ್ಮಾಪಕರು ಹೌದು ಎಂಬುದನ್ನು ಸಾಬೀತುಪಡಿಸಿತು. ಹಾಗಿದ್ರೆ ಅವರ ರಾಜ್ಯದ ಬೆನ್ನೆಲುಬು ಏನಿತ್ತು? ಅವರ ಮಿಲಿಟರಿ ಮೂಲಸೌಕರ್ಯ ಅದು ಎಷ್ಟೊಂದು ಶಕ್ತಿಶಾಲಿಯಾಗಿತ್ತು. ಈ ಸಂಖ್ಯೆ ಬಗ್ಗೆ ಯೋಚನೆ ಮಾಡಿ. 240, ಒಂದಲ್ಲ ಎರಡಲ್ಲ, ಬರೋಬ್ಬರಿ 240 ಕೋಟೆಗಳು ಅವರ ನಿಯಂತ್ರಣದಲ್ಲಿದ್ದುವು. ಇದು ಬಹುತೇಕ ಅಭೇದ್ಯವಾದ ಒಂದು ರಕ್ಷಣಾ ಜಾಲವನ್ನು ಸೃಷ್ಟಿಸಿತ್ತು. ರಾಯ್ಗಢದಂತಹ ಕೋಟೆಗಳು ಬರೀ ಕಲ್ಲು ಮತ್ತು ಗಾರೆಯಿಂದ ಕಟ್ಟಿದ ಕಟ್ಟಡಗಳಾಗಿರಲಿಲ್ಲ. ಅವು ಆಡಳಿತ ಕೇಂದ್ರಗಳಾಗಿದ್ವು, ಅವರ ಅಧಿಕಾರದ ಸಂಕೇತಗಳಾಗಿದ್ವು ಮತ್ತು ಅವರ ಗೆರಿಲ್ಲಾ ಯೋಧರಿಗೆ ಸುರಕ್ಷಿತ ಆಶ್ರಯ ತಾಣಗಳಾಗಿದ್ವು. ಅವು ಅವರ ಕಾರ್ಯತಂತ್ರದ ಯಶಸ್ಸಿನ ಅಡಿಪಾಯವಾಗಿದ್ವು. ಆದರೆ ಶಿವಾಜಿಯವರ ಯಶಸ್ಸಿನ ನಿಜವಾದ ಸೀಕ್ರೆಟ್ ವೆಪನ್ ಅಂದ್ರೆ ಅವರ ಕ್ರಾಂತಿಕಾರಿ ಯುದ್ಧತಂತ್ರ. ಸಹ್ಯಾದ್ರಿ ಪರ್ವತಗಳ ಕಠಿಣ ಭೂಪ್ರದೇಶದಲ್ಲಿ ಅವರು ಸಾಂಪ್ರದಾಯಿಕ ಯುದ್ಧವನ್ನು ಬಿಟ್ಬಿಟ್ರು. ಹೊಂಚುದಾಳಿ, ಹಠಾತ್ ದಾಳಿ ಮತ್ತು ವೇಗದಂತಹ ಗೆರಿಲ್ಲಾ ತಂತ್ರಗಳನ್ನು ಬಳಸಿ ಅವರು ಭೂಮಿಯನ್ನೇ ತಮ್ಮ ಅತಿದೊಡ್ಡ ಅಸ್ತ್ರವನ್ನಾಗಿ ಮಾಡ್ಕೊಂಡ್ರು. ಇದರಿಂದಾಗಿ ಬೃಹತ್ ಮೊಘಲ್ ಸೈನ್ಯಗಳನ್ನು ಸೋಲಿಸಿ ಹತಾಶೆಗೊಳಿಸಿದ್ರು. ಸರಿ, ಈಗ ಕಥೆಯ ಕೊನೆಯ ಭಾಗಕ್ಕೆ ಬರೋಣ. ಶಿವಾಜಿಯವರ ಶಾಶ್ವತ ಪರಂಪರೆ. ಯಾಕೆಂದ್ರೆ ಅವರ ಪ್ರಭಾವ ಯುದ್ಧಭೂಮಿಯನ್ನು ಮೀರಿದ್ದಾಗಿತ್ತು. ಶಿವಾಜಿಯವರನ್ನು ನಿಜವಾಗಿಯೂ ಬೇರೆಯವರಿಂದ ವಿಭಿನ್ನವಾಗಿಸೋದು ಅವರ ನಡವಳಿಕೆಯ ನಿಯಮಗಳು. ಅವರ ಸೈನ್ಯ ಕಟ್ಟುನಿಟ್ಟಿನ ನಿಯಮಗಳ ಅಡಿಯಲ್ಲಿ ಕೆಲಸ ಮಾಡ್ತಿದ್ದು, ನಾಗರಿಕರ ರಕ್ಷಣೆ ಮುಖ್ಯವಾಗಿತ್ತು. ಯುದ್ಧದಲ್ಲಿ ಸೆರೆ ಸಿಕ್ಕ ಮಹಿಳೆಯರನ್ನು ಗೌರವದಿಂದ ಕಾಣಲಾಗುತ್ತಿತ್ತು ಮತ್ತು ಎಲ್ಲಾ ಧಾರ್ಮಿಕ ಸ್ಥಳಗಳನ್ನು ಗೌರವಿಸಲಾಗುತ್ತಿತ್ತು. ಕ್ರೂರ ವಿಜಯಗಳ ಯುಗದಲ್ಲಿ ಇದು ಒಂದು ಕ್ರಾಂತಿಗಿಂತ ಕಡಿಮೆ ಇರಲಿಲ್ಲ. ಬಹುಶಃ ಅವರ ಅತ್ಯಂತ ಗಮನಾರ್ಹ ಪರಂಪರೆ ಅಂದ್ರೆ ಅವರ ಧಾರ್ಮಿಕ ಸಹಿಷ್ಣುತೆ. ಧಾರ್ಮಿಕ ಸಂಘರ್ಷಗಳು ಸಾಮಾನ್ಯವಾಗಿದ್ದ ಕಾಲದಲ್ಲಿ ಶಿವಾಜಿ ಎಲ್ಲಾ ಧರ್ಮಗಳು ಗೌರವಕ್ಕೆ ಅರ್ಹ ಅನ್ನೋ ತತ್ವವನ್ನು ಎತ್ತಿಹಿಡಿದ್ರು. ಒಂದು ಮೂಲ ಹೇಳುವಂತೆ ಅವರ ಧಾರ್ಮಿಕ ಸಹಿಷ್ಣುತೆಯು ಅನುಕರಣೀಯವಾಗಿತ್ತು. ಇದು ಅವರನ್ನು ತಮ್ಮ ಕಾಲಕ್ಕಿಂತ ಮುಂದಿದ್ದ ಒಬ್ಬ ದಾರ್ಶನಿಕ ನಾಯಕರನ್ನಾಗಿ ಮಾಡಿತು. ಇದು ನಮ್ಮನ್ನು ಅಂತಿಮ ಪ್ರಶ್ನೆಗೆ ತರ್ತದೆ. ಒಬ್ಬ ಶ್ರೇಷ್ಠ ಆಡಳಿತಗಾರನನ್ನು ನಿಜವಾಗಿಯೂ ಯಾವುದು ವ್ಯಾಖ್ಯಾನಿಸುತ್ತೆ? ಅವರು ಗೆದ್ದ ಯುದ್ಧಗಳೇ ಅಥವಾ ಅವರು ಕಟ್ಟಿದ ಸಮಾಜವೇ? ಶಿವಾಜಿಯವರ ಪರಂಪರೆ ಏನ್ ಹೇಳುತ್ತೆ ಅಂದ್ರೆ, ನಿಜವಾದ ಶ್ರೇಷ್ಠತೆ ಈ ಎರಡರಲ್ಲೂ ಅಡಗಿದೆ. ಅವರು ಕೇವಲ ಒಂದು ಸಾಮ್ರಾಜ್ಯಕ್ಕೆ ಸವಾಲು ಹಾಕಿದ ರಾಜರಲ್ಲ, ಬದಲಿಗೆ ನ್ಯಾಯ ಮತ್ತು ಗೌರವದ ಮೇಲೆ ಒಂದು ರಾಜ್ಯವನ್ನು ನಿರ್ಮಿಸಿದ ದಾರ್ಶನಿಕರಾಗಿದ್ರು. ಇದು ನಾವು ಆಲೋಚಿಸಬೇಕಾದ ಪ್ರಶ್ನೆ.